ನೋಡಿ, ಒಂದು ಆರ್ಡ್ರ್ ಮುಗಿಸಾಯ್ತು. ಈಗ ನೆಕ್ಸ್ಟು ಎರಡನೇ ಆರ್ಡ್ರು. ಎಲ್ಲಿಗೆ ಹೋಗ್ಬೇಕಂತಂದರೆ ಮುಂದೆನೇ ಸ್ವಲ್ಪ ಇಲ್ಲೇ ಹತ್ರದನೇ 16/1 ಫಸ್ಟ್ ಫ್ಲೋರ್ ಅಂತಿದೆ ಅದು ಹೌಸ್ ನಂಬರು. ನೋಡೋಣ ಬನ್ನಿ ಎಲ್ಲೋಗುತ್ತೆ ಅಂತ. ಇಲ್ಲೇ ಹತ್ರನೇ ನನ್ನ ಪ್ರಕಾರ, 1/2 ಕಿಲೋಮೀಟ್ರ್ ಇಲ್ಲ. ನೋಡಿ, ಲಾಸ್ಟ್ ಆರ್ಡ್ರಲ್ಲಿ ಸರ್ ನನಗೆ 220 ರೂಪಾಯಿ ಎಕ್ಸ್ಟ್ರಾನೇ ಕೊಡ್ತಾಯಿದ್ದಾರೆ ಮಿಕ್ಸ್ ಆಗಿ. ನೋಡಿ, 220 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರು ಅಂತಂದರೆ ಏನರ್ಥ, ಅವರು ಮೈಂಡ್ ಎಲ್ಲೋಗಿರಬೇಕು ಅಂತ. ನೋಡಿ, 220 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ ನನಗೆ ಮಿಸ್ ಆಗಿ ಅಂತಂದರೆ ಹೆಂಗೆಲ್ಲ ಆಗಿರ್ಬೋದು ಅವರು. ಅದನ್ನು ನಾನು ಕಳ್ತನ ಮಾಡಿಬೇಕಾದ್ರೆ ನಾನು ಹೊಡೆದೇ ದುಡ್ಡು ಕದಿಬೋದು. ಆದರೆ ನಾನು ಅದು ಮಾಡಿಲ್ಲ. ನೋಡಿ, 220 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಾಗಿ ಯಾರಿಗೆ ತಾನೇ ಬೇಡನಲ್ಲ, ಸಿಕ್ಕಿದ್ದೆ ಚಾನ್ಸು ಅಂತ ಅಂದ್ಬಿಟ್ಟು ಎತ್ಕೊಂಡು ಹೋಗ್ಬಿಡ್ತಾರೆ ಕೆಲವರು. ನೋಡಿ, ಅವರು ಮಿಸ್ ಆಗೆಲ್ಲ ಕೊಟ್ಬಿಟ್ಟಿದ್ದಾರೆ 220 ರೂಪಾಯಿ ಎಕ್ಸ್ಟ್ರಾ. /1 ಆರ್ಡ್ರು ಕೈಗೆ ಬಂದಿದ್ದೀನಿ. ಈಗ ಇಲ್ಲಿ ಹೋಗೋಣ ಬನ್ನಿ. ಇಲ್ಲೇನು ಯಾವ ಕ್ರಾಸಲ್ಲಿ 4th ಕ್ರಾಸ್ ಅಂತ ಇದೆ. ಇದು ಕೂಡ 3rd ಮೇನ್ ರೋಡು, ಶ್ರೀರಾಮ್ಪುರನೇ. /1ಗೆ ಬಂದಿದ್ದೀನಿ ಈಗ. 16/1 ಅಡ್ರೆಸ್ ಕೂಡ ಫಸ್ಟ್ ಫ್ಲೋರ್ ಅಂತಲೇ ಹಾಕಿದ್ದಾರೆ. ಹೆಸರು ವಿನೀತ್ ಅಂತ ಕಸ್ಟಮರ್ ನೇಮು. 16/1 ಅಂತ ಕಸ್ಟಮರ್ದು ಬ್ಯಾಗಲ್ಲಿ ಇದೆಯಪ್ಪ. ಒಂದಿದೆ, ಇನ್ನೊಂದು ಮೂರು ಬ್ಯಾಗ್ ಇದೆ ಅಂತ ತೋರ್ತಾ ಇದೆ ಇವರು. ಆದರೆ 3 ಬ್ಯಾಗ್ ಏನಿಲ್ಲ, ನಾನು ಮರ್ಜ್ ಮಾಡಿರೋದ್ರಿಂದ 2 ಇರೋದಿಲ್ಲಿ. ಸ್ಕ್ಯಾನ್ ಮಾಡ್ತೀನಿ ನೋಡಿ ಹೆಂಗೆ ಅಂತ. ನೋಡಿ, ಸ್ಕ್ಯಾನ್ ಮಾಡಿದಾಗ ಬಾರ್ಕೋಡಿಗೆ ಸ್ಕ್ಯಾನ್ ಮಾಡಿಬಿಟ್ಟು ಅವ್ರಿಗೆ ಈ ಥರ ನೋ ಪ್ರಾಬ್ಲಮ್, ಏನು ಪ್ರಾಬ್ಲಮ್ ಇಲ್ಲ ಅಂತ ಹಾಕ್ಬಿಟ್ಟು ಅವ್ರಿಗೆ ಕೊಡಬೇಕು. ಪ್ರಾಬ್ಲಮ್ ಇದ್ದರೆ ಏನು ಪ್ರಾಬ್ಲಮ್ ಇದೆ ಅಂತ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿಬಿಟ್ಟು ನಾವು ಅವ್ರಿಗೆ ಕಸ್ಟಮರ್ಗೆ ಕೊಡಬೇಕಾಗತ್ತೆ ಐಟಮ್ನ. ಈಗ ನೋ ಪ್ರಾಬ್ಲಮ್ ಅಂತ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಆದರೂ ಕೂಡ ಅವ್ರು ರಿಜೆಕ್ಟ್ ಮಾಡಿದ್ರು ಕೂಡ ನಾವು ಈಗಲೇ ಅಪ್ಲೋಡ್ ಕೊಡೋಕ್ಕೆ ಹೋಗಬಾರ್ದು. ಅದನ್ನು ನೋಡೋಣ ಬನ್ನಿ, ಇರ್ತಾರೆ ಅಲ್ಲೇ. ನಾಯಿಗೆ ಇದ್ರೆ ಕಷ್ಟ. ಅಮ್ಮ ವಿನೀತ್ ಅಂತ ಐಟಮ್ ಅಮೆಝಾನ್. ಕಂಪ್ನಿಲ್ಲ ಹೊಡೆದಾಗುತ್ತೆ.
ನಮಗೆ ಇದೆಲ್ಲ ಫ್ರಿಡ್ಜ್ ಐಟಮ್. ಇಷ್ಟೇ ನೋಡಿ. ವಿನೀತ್ ಅನ್ನೋ ಕಸ್ಟಮರ್ದು ಡೆಲಿವರಿ ಆಯಿತು. ಈಗ ನೆಕ್ಸ್ಟ್ ಆರ್ಡ್ರು ಹೋಗ್ಬೇಕೀಗ.